ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್ಸ್. ಇವರನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶಿವಣ್ಣ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಅನೌನ್ಸ್ಮೆಂಟ್ ಆಗಿರುವಂತ ಸಿನಿಮಾಗಳಿಂದ ಹೊಸ ಟೀಸರ್ ಫಸ್ಟ್ ಲುಕ್ ಗಳು ಬರ್ತಾ ಇದಾವೆ. ಟಾಕ್ಸಿಕ್ ಸಿನಿಮಾದಲ್ಲಿ ಜಾನ್ ಸಿನಾ ಅವರು ಆಕ್ಟ್ ಮಾಡ್ತಾ ಇದಾರೆ. ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಿಂದ ಟೀಸರ್ ಬರ್ತಾ ಇದೆ. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿ. ಶುರು ಮಾಡೋಣ ಆಗಿದ್ರೆ ಮೊದಲನೇದಾಗಿ ಕಾಂತಾರ 2 ಕಡೆ ಬರೋದ್ರೆ ಈ ಸಿನಿಮಾ 2025 ಅಂದ್ರೆ 2025ಕ್ಕೆ ಏಪ್ರಿಲ್ ತಿಂಗಳಲ್ಲಿ ಲಾಕ್ ಮಾಡ್ಕೊಂಡಿದ್ದಾರೆ ರಿಲೀಸ್ ಮಾಡೋದಕ್ಕೆ ಅಂತ ಒಂದು ಕಡೆಯಿಂದ ಬಸ್ ಬಂದಿತ್ತು. ಬಟ್ ಇವಾಗ ಬರ್ತಾರ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಈ ಸಿನಿಮಾ ಇನ್ನು ಮುಂದಕ್ಕೆ ಹೋಗುತ್ತೆ ಅಂತ ಅಪ್ಡೇಟ್ ಸಿಗ್ತಾ ಇದೆ. ಅಂದ್ರೆ ಸೆಪ್ಟೆಂಬರ್ 2025 ಸೆಪ್ಟೆಂಬರ್ ತಿಂಗಳು ಹೋಗುತ್ತೆ ಅಂತ ಕೂಡ ಹೇಳ್ತಾ ಇದಾರೆ. ಪ್ರಾಬ್ಲಮ್ ಆಗಿರೋದು ಒಂದೇನೆ, ಮಳೆ. ಇದರಿಂದಾಗಿ ಇವ್ರಿಗೆ ಸರಿಯಾಗಿ ಶೂಟಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಶೂಟಿಂಗ್ ನ ಅಟ್ ಟೈಮ್ ಕರೆಕ್ಟ್ ಆಗಿ ಈಗ ಶೆಡ್ ಡೌನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಶೂಟಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನು ಬೇಜಾನ್ ಬ್ಯಾಲೆನ್ಸ್ ಗಳಿದಾವೆ ಶೂಟ್ ಮಾಡೋವಂತವು. ಲಾಸ್ಟ್ ಶೆಡ್ಯೂಲ್ ಶ್ರೀಲಂಕಾದಲ್ಲಿ ಮಾಡ್ತಾ ಇದ್ರು ಶೂಟಿಂಗ್ ನ. ಇನ್ನು ಈಗ ಬ್ಯಾಂಗ್ಳೂರಲ್ಲಿ ಏನೋ ನಡೀತಾ ಇದೆ ಅಂತ ಬಸ್ ಇದೆ, ಬಟ್ ಅಲ್ಲಿ ಕನ್ಫರ್ಮೇಶನ್ ಇಲ್ಲ. ಇನ್ನು ಈ ಸಿನಿಮಾ 2025 ಇನ್ನು ಮುಂದಕ್ಕೆ ತಳ್ಬೋದೇನೋ. ಇಯರ್ ಎಂಡ್ ಹತ್ರದಲ್ಲಿ ಈ ಸಿನಿಮಾ ಬರಬಹುದಾದ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಮುಖೇಶ್ ಅಂಬಾನಿ ಅವರ ಮಗ ಅನಂತ್ ಅಂಬಾನಿ ಅವರ ವೆಡ್ಡಿಂಗ್ ಸೆಕೆಂಡ್ ಶೆಡ್ಯೂಲ್ ಇತ್ತಲ್ಲ, ಅದಕ್ಕೋಸ್ಕರ ರಾಕಿ ಬಾಯ್ ಅವರು ಮುಂಬೈಗೆ ಬಂದಿದ್ರು. ಈ ಟೈಮ್ ಅಲ್ಲಿ ಅವರ ಹೇರ್ ಸ್ಟೈಲ್ ಲುಕ್ ರಿವೀಲ್ಡ್ ಆಗ್ಬಿಟ್ಟಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಯಾವ ರೀತಿ ಹೇರ್ ಸ್ಟೈಲ್ ನ ಇಟ್ಟಿರ್ತಾರೆ ಅಂತ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ದೊಡ್ಡ ರೂಮರ್ ಏನ್ ಬರ್ತಾ ಇದೆ ಅಂದ್ರೆ ಜಾನ್ ಸಿನಾ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಒಂದು ದೊಡ್ಡ ರೂಮರ್ ಇದೆ. ಈಗಾಗಲೇ ಟಾಕ್ಸಿಕ್ ಸಿನಿಮಾ ಲಂಡನ್ ಅಲ್ಲಿ ಶೂಟ್ ಆಗ್ತಾ ಇರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. 200 ದಿನದ ಶೆಡ್ಯೂಲ್ ಇಟ್ಕೊಂಡಿದ್ದಾರೆ ಅಲ್ಲೇನೆ. ಅಲ್ಲಿ ಯಾರ್ಯಾರೆಲ್ಲ ಆಕ್ಟಿಂಗ್ ಗೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಲೈಟ್ ಆಗಿ ಸಿಕ್ಕಿತ್ತು. ಬಟ್ ಜಾನ್ ಸಿನಾ ಅವರು ಕೂಡ ಇದ್ದಾರೆ ಅಂತ ಅಪ್ಡೇಟ್ ಸಿಕ್ಕಿರ್ಲಿಲ್ಲ. ಈಗ ಒಂದು ಸೋಷಿಯಲ್ ಮೀಡಿಯಾ ಕಡೆಯಿಂದ ಒಂದು ನ್ಯೂಸ್ ಲೀಕ್ ಆಗ್ಬಿಟ್ಟಿದೆ. ಜಾನ್ ಸಿನಾ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೋತಾ ಇದಾರೆ ಅಂತ. ಬಟ್ ಇದನ್ನ ನನ್ನ ಕೈಲೂ ನಂಬೋದಕ್ಕೆ ಆಗ್ತಿಲ್ಲ. ಒಂದೊಂದ್ ಕಡೆ ಅನ್ಸುತ್ತೆ ನಂಬಲೇಬೇಕು ಅಂತ. ರಾಕಿಂಗ್ ಸ್ಟಾರ್ ಯಶ್ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತಗೊಂಡೋಗ್ತೀವಿ ಕನ್ನಡ ಸಿನಿಮಾನ ಅಂತ ಹೇಳಿದ್ರು. ಇಂಟರ್ನ್ಯಾಷನಲ್ ಆಕ್ಟರ್ ನೇ ಹಾಕೋತಾ ಇದಾರೆ, ಕೊಲ್ಯಾಬ್ಸ್ ಮಾಡ್ತಾ ಇದಾರೆ ನಮ್ ಕನ್ನಡ ಲ್ಯಾಂಗ್ವೇಜ್ ನ ಅಂತ. ಈ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇರ್ಲಿಲ್ಲ. ನಿಜವಾಗ್ಲೂ ಮೈ ರೋಮಗಳೆಲ್ಲ ಎದ್ದು ಕುಣಿಯೋ ತರ ಫೀಲ್ ಆಗ್ತಾ ಇದೆ. ನಿನಗೆ ಶಿವಣ್ಣ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಅನೌನ್ಸ್ಮೆಂಟ್ ಆಗಿರುವಂತ ಸಿನಿಮಾಗಳು ಹೊಸ ಫಸ್ಟ್ ಲುಕ್ ಗಳನ್ನ ಜೊತೆಗೆ ಗ್ಲಿಮ್ಸ್ ಗಳನ್ನು ಕೂಡ ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಸಿನಿಮಾಗಳನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಶಿವಣ್ಣ ಅವರ 131ನೇ ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಮಾಡಿ ಸಣ್ಣದಾಗಿ ಗ್ಲಿಮ್ಸ್ ಕೂಡ ಬಿಟ್ಟಿದ್ದಾರೆ. ಬಟ್ ಇನ್ನು ಇದಕ್ಕೆ ಟೈಟಲ್ ನ ಫಿಕ್ಸ್ ಮಾಡಿಲ್ಲ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಕಾರ್ತಿಕ್ ಅದ್ವೈತ್ ಅವರು. ಸಣ್ಣ ಒಂದು ಗ್ಲಿಮ್ಸ್ ಕೂಡ ಸಿಗುತ್ತೆ ಇಂಟರ್ನೆಟ್ ಅಲ್ಲಿ. ಆ ಗ್ಲಿಮ್ಸ್ ನ ನೋಡ್ತಾ ಇದ್ರೆ ಸ್ಟ್ರಾಂಗ್ ಬ್ರೇಕರ್ ನ ತಗೊಂಡ್ಬಂದಿದ್ದಾರೆ ಶಿವಣ್ಣ ಅವರು ಅಂತ ಅನಿಸ್ತಾ ಇದೆ. ಆ ಲೆವೆಲ್ ಅಲ್ಲಿ ಇದೆ ಗ್ಲಿಮ್ಸ್. ಬೈರತ್ತಿರ್ ರಣಗಲ್ ಟೀಮ್ ಕಡೆಯಿಂದ ಸಣ್ಣದಾಗಿ ಟೀಸರ್ ಕೂಡ ಬಿಟ್ಟಿದ್ದಾರೆ. ಇದು ಕೂಡ ದೊಡ್ಡ ಮಾಸ್ ಆಗಿ ಕಾಣಿಸ್ತಾ ಇದೆ. ಡೈಲಾಗ್ ಮುಖಾಂತರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಶಿವಣ್ಣನ ನೆಕ್ಸ್ಟ್ ಲೆವೆಲ್ ಅಲ್ಲಿ. ಟೋಟಲ್ ಆಗಿ ಇವ್ರ ಕೈಯಲ್ಲಿ ಈಗ ಅಫಿಷಿಯಲ್ ಆಗಿ 6 ಸಿನಿಮಾಗಳ ಅನೌನ್ಸ್ಮೆಂಟ್ ಆಗಿದೆ. ಪ್ಲಸ್ 7 ಅಂದ್ರೆ ರಾಮ್ ಚರಣ್ ಅವರ RC16 ಅಲ್ಲೂ ಕೂಡ ಶಿವಣ್ಣ ಅವರು ಆಕ್ಟ್ ಮಾಡ್ತಾ ಇದಾರೆ ಗೆಸ್ಟ್ ಅಪಿಯರೆನ್ಸ್ ಆಗಿ. ಅದನ್ನ ಅವ್ರದೇ ಓನ್ ಸಿನಿಮಾ ಅಂತ ಲೈಟ್ ಆಗಿ ತಗೊಳಕ್ ಆಗದವ್ರು ಕೂಡ ಇವ್ರ ಕೈಯಲ್ಲಿ ಇರೋದು ಈಗ 7 ಸಿನಿಮಾಗಳು. ಇನ್ನು ಈಗ ಬರೋದು ಕೊಟ್ಟಿರೋದು ಬೈರತ್ತಿರ್ ರಣಗಳು. ಅದಾದ್ಮೇಲೆ ಉತ್ತರಾಖಂಡ ಬರುತ್ತೆ. ಅದಾದ್ಮೇಲೆ ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡ್ತಾರಂತ 45 ಸಿನಿಮಾನು ಕೂಡ ಬರೋದಕ್ಕೆ ರೆಡಿ ಆಗಿದೆ. ಅದಾದ್ಮೇಲೆ ಭೈರವನ ಕೊನೆ ಪಾಠ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಫಸ್ಟ್ ಲುಕ್ ನು ಕೂಡ ಬಿಟ್ರು. ಇದ್ರಲ್ಲಿ ಇವ್ರ ಲುಕ್ ಬೇರೆ ಡಿಫ್ರೆಂಟ್ ವೈಬ್ಸ್ ನೇ ಕೊಡ್ತಾ ಇದೆ. ಏಜ್ ಆಗಿರೋ ಲುಕ್ ನ ಬಿಟ್ಬಿಟ್ಟು ಏನಾದ್ರು ಫಿಸ್ಟ್ ಗಿಸ್ಟ್ ಏನಾದ್ರು ಕೊಡೋ ಚಾನ್ಸಸ್ ಜಾಸ್ತಿ ಇರೋ ತರ ಕಾಣಿಸ್ತಾ ಇದೆ. ಈ ಲುಕ್ ಜಸ್ಟ್ ಇವ್ರ ಫ್ಯೂಚರ್ ಪಾಸ್ಟ್ ಬೇರೆನೆ ಇರುತ್ತೆ ಅನ್ನೋ ಲೆವೆಲ್ ಅಲ್ಲಿ ಈ ಪೋಸ್ಟರ್ ನ ಬಿಟ್ಟಿದ್ದಾರೆ. ಅದಾದ್ಮೇಲೆ ಶಿವಣ್ಣ ಅವರ ಲಾಸ್ಟ್ ಸಿನಿಮಾ 131ನೇದು. ಅದೇ ಈಗ ತಾನೇ ಗ್ಲಿಮ್ಸ್ ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಕಾರ್ತಿಕ್ ಅದ್ವೈತ್ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ. ಆ ಗ್ಲಿಮ್ಸ್ ನ ಹೋಗಿ ಒಂದ್ಸರಿ ನೋಡ್ಕೊಂಡು ಬನ್ನಿ. ಇನ್ನು ಕೊನೆಯದಾಗಿ ಶಿವಣ್ಣ ಹಾಗೇನೆ ಗಣೇಶ್ ಅವರು ಇಬ್ರು ಕೊಲ್ಯಾಪ್ಸ್ ಆಗಿ ಬರ್ತಾ ಇದಾರೆ ಅಂತ ಒಂದು ಸಿನಿಮಾ ಮೊದ್ಲೇ ಅನೌನ್ಸ್ಮೆಂಟ್ ಮಾಡಿದ್ರು. ಅದಷ್ಟೊಂದು ನಿಜ ಅಂತ ನಂಬಿರ್ಲಿಲ್ಲ, ರೂಮರ್ಸ್ ಗಳ ಹಬ್ಬಿಸ್ಬಿಟ್ಟಿದ್ರು. ಈಗ ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಆಗಿದೆ. ಶಿವಗಣ ಅನ್ನೋ ಒಂದು ಟೈಟಲ್ ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಟೈಮ್ ಅಲ್ಲಿ ಶಿವ ಆಗಿ ಶಿವರಾಜ್ ಕುಮಾರ್ ಅವ್ರು ಕನ್ಸ್ಕೊಂಡ್ರೆ, ಗಣ ಆಗಿ ಗಣೇಶ್ ಅವ್ರಿಗೆ ಬರ್ತಾ ಇದಾರೆ. ಶಿವಗಣ ಅನ್ನೋ ಒಂದು ಟೈಟಲ್ ನ ಮುಖಾಂತರ ಇವರಿಬ್ರು ಒಂದು ಲುಕ್ ನು ಕೂಡ ರಿವೀಲ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ನಂದಕಿಶೋರ್ ಅವರು. ಫಸ್ಟ್ ಲುಕ್ ನು ಕೂಡ ಬಿಟ್ಟಿದ್ದಾರೆ. ನಿಮ್ಗೆ ಆ ಲೆವೆಲ್ ಅಲ್ಲಿ ಎಕ್ಸೈಟ್ ಮಾಡ್ತಾ ಇದೆ ಈ ಪೋಸ್ಟರ್ ಕೂಡ. ಇನ್ನ ರಾಮ್ ಚರಣ್ ಅವರು ಅಂದ ಮೇಲೆ ಇನ್ನೊಂದು ಸಿನಿಮಾ ಕೂಡ ಬರ್ತಾ ಇದೆ. ರಾಮ್ ಚರಣ್ ಅವರು ಹನುಮಾನ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಇನ್ನ ಹನುಮಾನ್ ಸಿನಿಮಾದ ಸೀಕ್ವಲ್ ಬರ್ತಾ ಇರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಇನ್ನ ಸೀಕ್ವಲ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಹನುಮಾನ್ ಕ್ಯಾರೆಕ್ಟರ್ ಗೆ ರಾಮ್ ಚರಣ್ ಅವ್ರನ್ನ ಹೈಯರ್ ಮಾಡ್ತಾ ಇದಾರೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇನ್ನು SS ರಾಜಮೌಳಿ ಅವರು ಮಹೇಶ್ ಬಾಬುಗೆ 29ನೇ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರೋದು. ಈಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋದಕ್ಕೆ ರೆಡಿ ಆಗಿದೆ. ಮೂವಿ ಟೀಮ್ ಎಲ್ಲ ಸೇರ್ಕೊಂಡು ಈ ತಿಂಗಳ ಎಂಡ್ ಒಳಗಡೆ ಅಫಿಷಿಯಲ್ ಆಗಿ ಟೈಟಲ್ ನ ರಿವೀಲ್ ಮಾಡ್ತಾರಂತೆ ರಾಜಮೌಳಿ ಅವ್ರನ್ನ. ಇನ್ನು ಸೂರ್ಯ ಅವರ ಕಂಗುವ ಸಿನಿಮಾದ ಸೆಕೆಂಡ್ ಚಾಪ್ಟರ್ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ಡೈರೆಕ್ಟರ್. ಈ ಸಿನಿಮಾ ಕಂಪ್ಲೀಟ್ ಆಗ್ತಿದ್ದಾಗೇನೆ ಸೆಕೆಂಡ್ ಚಾಪ್ಟರ್ ಕೂಡ ಕಂಪ್ಲೀಟ್ ಮಾಡ್ಬಿಡ್ತೀವಿ, ಆದಷ್ಟು ಬೇಗ ಅದನ್ನು ಕೂಡ ತರೋದಕ್ಕೆ ರೆಡಿ ಮಾಡ್ತೀವಿ ಅಂತಾನು ಕೂಡ ಹೇಳ್ತಾ ಇದಾರೆ. ಇನ್ನು ಕಂಗುವ 2 ಬರುತ್ತೆ ರೆಡಿ ಆಗಿ. ಟೋಟಲ್ ಆಗಿ 16 ಲ್ಯಾಂಗ್ವೇಜ್ ಅಲ್ಲಿ ಬರ್ತಾರ ಅಂತ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಇದು. ಇನ್ನು ಪ್ರಭಾಸ್ ಅವರ ಸ್ಪಿರಿಟ್ ಸಿನಿಮಾ ಅನೌನ್ಸ್ಮೆಂಟ್ ಆಗಿರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಸಂದೀಪ್ ರೆಡ್ಡಿ ವಾಂಗ ಅವರು ಈ ಸಿನಿಮಾನ R ರೇಟೆಡ್ ಆಗಿ ಶೂಟ್ ಮಾಡ್ತಾ ಇದಾರಂತೆ. ಅಂದ್ರೆ R ರೇಟೆಡ್ ಅಂದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. A ರೇಟೆಡ್ ಕೇಳಿದೀನಿ, UA ಸರ್ಟಿಫಿಕೇಟ್ ಕೂಡ
ಕೇಳಿದೀನಿ ಆರ್ ರೇಟೆಡ್ ಏನು ಅಂತ. ಈ ಆರ್ ರೇಟೆಡ್ ಅಂದ್ರೆ ಈ ಸಿನಿಮಾದಲ್ಲಿ ಸೆಕ್ಷುವಲ್ ಕಂಟೆಂಟ್ ಗಳು ಜಾಸ್ತಿ ಇರ್ತವೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಿಲ್ಲ ಆ ಲೆವೆಲ್ ಅಲ್ಲಿ ಸೀನ್ಸ್ ಗಳನ್ನ ಇಟ್ಟಿರ್ತಾರೆ ಅಂತ. ಆನಿಮಲ್ ಅಲ್ಲಿ ಏನೇನ್ ನೋಡಿದಿರೋ ಅದ್ರ ಡಬಲ್ ಈ ಸಿನಿಮಾದಲ್ಲಿ ನೋಡಬಹುದು. ಪ್ರಭಾಸ್ ಅವ್ರನ್ನ ಈ ರೀತಿ ಆರ್ ರೇಟೆಡ್ ಸಿನಿಮಾದಲ್ಲಿ ನೋಡೋದಕ್ಕೆ ನಾನು ಎಕ್ಸೈಟ್ ಆಗಿದ್ದೀನಿ. ಅದೆಂತ ಸೀನ್ಸ್ ಗಳಿರಬಹುದು ಏನೋಪ್ಪ. ಇನ್ನು ಅಲಗಲಿ ಸಿನಿಮಾ ಅಂತ ಅನೌನ್ಸ್ಮೆಂಟ್ ಆಗಿತ್ತು, ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದಲ್ಲಿ ಕೃಷ್ಣ ಅವರು, ಡಾರ್ಲಿಂಗ್ ಕೃಷ್ಣ ಅವರು ಹೀರೋ ಆಗಿ ಆಕ್ಟ್ ಮಾಡ್ಬೇಕಾಗಿತ್ತು. ಅವ್ರನ್ನ ಕಿತ್ತೆಸ್ಬಿಟ್ಟು ಈಗ ಅಫಿಷಿಯಲ್ ಆಗಿ ದಾಳಿ ಧನಂಜಯ ಅವ್ರನ್ನ ಹಾಕೊಂಡಿರೋದು ಪಕ್ಕಾ ಕನ್ಫರ್ಮ್ ಆಗ್ಬಿಟ್ಟಿದೆ. ಶೂಟಿಂಗ್ ಕೂಡ ಇದೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಈ ಸಿನಿಮಾ ಆಗ್ತಾ ಇರೋದು 80 ಕೋಟಿ ವೆಚ್ಚದಲ್ಲಿ. ಸುರೇಶ್ DK ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. 80 ಕೋಟಿನ ಹಾಕಿ ನೆಕ್ಸ್ಟ್ ಲೆವೆಲ್ ಸಿನಿಮಾದಲ್ಲಿ ದಾಳಿ ಧನಂಜಯ ಅವರು ಕಾಣಿಸ್ಕೊತಾ ಇದಾರೆ ಪೌರಾಣಿಕ ಲುಕ್ ಅಲ್ಲಿ. ಇನ್ನು ಫೈನಲ್ ಆಗಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಟೀಮ್ ಕಡೆಯಿಂದ ಅಫಿಷಿಯಲ್ ಆಗಿ ಟೀಸರ್ ಅನೌನ್ಸ್ಮೆಂಟ್ ಮಾಡಿದ್ರು. 16ನೇ ತಾರೀಕು 12:34 ಕರೆಕ್ಟ್ ಆಗಿ ಟೀಸರ್ ನ ಬಿಡ್ತಾರಂತೆ. ಟೀಸರ್ ಒಳಗಡೆನೆ ಯಾವತ್ ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಕೂಡ ಅನೌನ್ಸ್ಮೆಂಟ್ ಡೇಟ್ ಅನ್ನು ಕೂಡ ಲಾಕ್ ಮಾಡಿರ್ತಾರಂತೆ. ನಾನಂತೂ ತುಂಬಾ ಎಕ್ಸೈಟ್ ಆಗಿ ಈ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀನಿ. ಯಾಕಂದ್ರೆ ತಮಿಳ್ ಪ್ರೊಡ್ಯೂಸರ್, ತಮಿಳ್ ಡೈರೆಕ್ಟರ್ ಮಾಡ್ತಾರೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ತಗೊಂಡು ಹೋಗೋದಕ್ಕೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಈ ಸಿನಿಮಾದಲ್ಲಿ VFX ನ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಟೀಸರ್ ಇನ್ಯಾವ ಲೆವೆಲ್ ಅಲ್ಲಿ ಎಕ್ಸೈಟ್ ಮಾಡುತ್ತೆ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಇನ್ನು ಲೋಕೇಶ್ ಕನಕರಾಜ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಕೂಲಿ ಸಿನಿಮಾ. ಆಲ್ರೆಡಿ ಟೀಸರ್ ಕೂಡ ನೋಡಿದಿರಲ್ಲ. ಈ ಸಿನಿಮಾ ಆಗ್ತಾ ಇರೋದು ಗೋಲ್ಡ್ ಸ್ಮಗ್ಲಿಂಗ್ ಮೇಲೆ ಅಂತ ಅಫಿಷಿಯಲ್ ಆಗಿ ಲೋಕೇಶ್ ಕನಕರಾಜ್ ಅವರನ್ನೇ ಈಗ ರಿವೀಲ್ ಮಾಡಿದ್ದಾರೆ. ಇನ್ನು ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ ಒಂಬಾಳೆ ಬ್ಯಾನರ್ಸ್ ಕಡೆಯಿಂದ ಶಿವಣ್ಣ ಅವರ ಬರ್ತ್ಡೇಗೆ ವಿಶ್ ನ ಮಾಡಿದ್ದಾರೆ. ಇದನ್ನ ನೋಡ್ಬಿಟ್ಟು ಇದೊಂದು ಸ್ಮಾಲ್ ವಿಷ್, ಅದಕ್ಕೋಗಿ ಯಾಕೆ ಇಷ್ಟೊಂದು ಎಕ್ಸಾಕ್ಟ್ ಆಗ್ತಿದ್ಯಾ ಅಂತ ನನ್ನ ಕೇಳಬಹುದು. ಬಟ್ ಒಂಬಾಳೆ ಬ್ಯಾನರ್ಸ್ ಅವ್ರ ಒಂದು ಥಾಟ್ಸ್ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಆಕ್ಟರ್ಗಳ ಬರ್ತ್ಡೇ ವಿಶಸ್ನ ಅವ್ರ ಅಕೌಂಟ್ ಅಲ್ಲಿ ಹಾಕೊಳ್ಳಲ್ಲ. ಅಕಸ್ಮಾತ್ ಹಾಕೋತಾರೆ ಅಂದ್ರೆ ಅವ್ರ ಜೊತೆಗೆ ಯಾವ್ದೋ ಒಂದು ಕೊಲಾಬ್ರೇಟ್ ಆಗಿ ಯಾವ್ದೋ ಒಂದು ಸಿನಿಮಾನ ಮಾಡ್ತಾ ಇದಾರೆ ಅನ್ನೋದೇ ಅರ್ಥ. ಬಟ್ ಶಿವಣ್ಣ ಅವರು ಒಂಬಾಳೆ ಬ್ಯಾನರ್ಸ್ ಅಲ್ಲಿ ಯಾವ ಸಿನಿಮಾ ಮಾಡ್ತಾ ಇದಾರೆ ಅನ್ನೋದು ಇದುವರೆಗೂ ಕೂಡ ಒಂದು ಚೂರು ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ ಒಂಬಾಳೆ ಬ್ಯಾನರ್ಸ್ ಅವರು. ಒಟ್ನಲ್ಲಿ ಯಾವ್ದೋ ಒಂದು ಸಿನಿಮಾ ಬರ್ತಾ ಇದೆ ಒಂಬಾಳೆ ಬ್ಯಾನರ್ಸ್ ಅಲ್ಲಿ ಶಿವಣ್ಣ ಅವ್ರದ್ದು. ಬರ್ತ್ಡೇ ವಿಶ್ಗೆ ಅನೌನ್ಸ್ಮೆಂಟ್ ಮಾಡಿದಿದ್ರೆ ಚೆನ್ನಾಗಿರೋದು. ಈಗಾಗಲೇ 7-8 ಸಿನಿಮಾ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ನಮ್ದು ಅನೌನ್ಸ್ಮೆಂಟ್ ಮಾಡಿ ಅವ್ರಿಗೆ ಜಾಸ್ತಿ ತುರ್ಕ್ತಂಗ್ ಆಗ್ಬಾರ್ದು ಅಂದ್ಬಿಟ್ಟು ಫ್ಯಾನ್ಸ್ ಗಳಿಗೆ ಲೇಟೆಸ್ಟ್ ಆಗಿ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಇವರು ಪ್ಲಾನ್ ಹಾಕೊಂಡಿದ್ದಾರೆ. ನನಗೆ ಅದು ಗೊತ್ತಾಗ್ತಾ ಇದೆ. ಇದು ಈ ವಾರದ ಫಿಲ್ಮಿ ಅಪ್ಡೇಟ್ಸ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.